warm, ಚೆನ್ನಾಗಿರುತ್ತೆ. ದೇವರೇ, ನಾನು ನಿಮಗೆ ಕೃತಜ್ಞನಾಗಿರ್ತೇನೆ. ಯಾಕೆ ಅಂತಂದ್ರೆ ನನ್ನ ಯಾವ ಕಾಲದಲ್ಲೂ ನನ್ನ ಹುಟ್ಟಿಸಲಿಲ್ಲ. ಸಾಕ್ರೆಟಿಸ್ ಅನ್ನುವಂತಹ ಶ್ರೇಷ್ಠ ಜ್ಞಾನಿ ಇರುವಾಗ ನನ್ನನ್ನು ಹುಟ್ಟಿಸಿದೆಯಲ್ಲ, ಅದಕ್ಕೆ ನಿನಗೆ ಧನ್ಯವಾದ ಅಂತೆ. ಹಾಗೆ ನಾವು ಯಾವ ಕಾಲದಲ್ಲಿ ಹುಟ್ಟಿಲ್ಲ. ನಾವು ಯಾವ ಕಾಲದಲ್ಲಿ ಹುಟ್ಟಿದಪ್ಪ ಅಂತಂದ್ರೆ ಶಿವಕುಮಾರ್ ಮಾಸ್ಟರ್ ಇದ್ದ ಕಾಲದಲ್ಲಿ ಹುಟ್ಟಿದವರನ್ನೇ ನಮಗೆಲ್ಲರೂ ಕೂಡ ನಾವು ಅಭಿನಯಿಸಿಕೊಳ್ಬೇಕಾಗಿರುವಂತಹದ್ದು. ಧನ್ಯವಾದವನ್ನ ಅರ್ಪಿಸಬೇಕಾಗಿದೆ. ಈ ಪುರಾಣ ಪ್ರವಚನವನ್ನ ಮಾಡಿದ್ದಾರೆ, ಅದು ಪರಿಪೂರ್ಣತೆ ಅಂತ ಭಾವಿಸಬಾರದು. ಅವರೇ ಒಂದು ಕಥೆಯನ್ನು ನಿಮ್ಗೆ ಹೇಳಿದ್ರು ಪ್ರಾರಂಭದಲ್ಲಿ, ಗೊತ್ತಾ? ಯಾವ ಕತೆ? ಕುರುಡರು ಆನೆ ಮುಟ್ಟಿದ ಕತೆ. ಯಾವ ಕತೆ? 4-5 ಜನ ಕುರುಡರಿದ್ರು. ಅವ್ರಿಗೆ ಆನೆ ನೋಡಬೇಕು ಅಂತ ಆಸೆ. ಯಾವ ಆಸೆ? ಗೊತ್ತಿರ್ತಾರೆ, ನೋಡ್ತಿದ್ರು, ನೀವು ನಿಜ ನೋಡ್ತಿರ್ತಾರೆ. ಅವರಿಗೆ ಆನೆ ನೋಡಬೇಕು ಅಂತ ಆಸೆ ಆಯ್ತು. ಒಬ್ಬೊಬ್ಬ ಹೋದ ಕಾಲು ಮುಟ್ಕೊಂಡ, ಆನೆ, ಓ ಕಂಬ ಆನೆ ಅನ್ಕಂಡ. ಇನ್ನೊಬ್ಬ ಬಟ್ಟೆ ಮುಟ್ಟದ, ಓ ಬಂಡೆ ಆನೆ ಅನ್ಕಂಡ. ಇನ್ನೊಬ್ಬ ಕಿವಿ ಮುಟ್ಟದ, ಓಹೋ ಇದು ಮರ, ಸ್ವಲ್ಪ ಧಾನ್ಯ ಎಲ್ಲ ಮರ ಇದೆ, ಆನೆ ಅಂತ. ಇನ್ನೊಬ್ಬರು ಬಾಲ ನೀವು ಕಿತ್ತಾಕ್ತಿರ್ತೀರಿ ನೋಡಿ, ಆ ಕಿತ್ತದ ಬಾಲದಲ್ಲಿ ಇಲ್ಲವೇ ಇಲ್ಲ ಅದರೊಳಗೆಲ್ಲ. ಯಾವ್ದು ಬರ್ತದೆ ಆನೆ ಅದರೊಳಗೆ ಆ ಇದೇ ದಾರ ಕಿತ್ತಾಕ್ಬಾರಲ್ಲ, ಅದು ಬಾಲದಲ್ಲಿ ಇಲ್ಲ. ಅದನ್ನ ನೋಡಿದವನು ಏನ್ ಅನ್ಕೊಂಡ ಅವನು, ಓ ಆನೆ ಅಂದ್ರೆ ಪರಕೆ ಇರಬೇಕು ಅಂತ ಅನ್ಕೊಂಡ. ಹೀಗೆ ಎಲ್ಲ ಅವ್ರು ಅನ್ಕೊಂಡ್ರು. ಆದ್ರೆ ಅದು ಆನೆನ ಪೂರ್ತಿ ಅಲ್ಲ. ಆದ್ರೆ ಆನೆ ಭಾಗ ಅಲ್ವಾ, ಭಾಗ. ಅದು ಪೂರ್ತಿ ಅಲ್ಲೇ ಹೋದ್ರು ಕೂಡ ಆನೆಯ ಸ್ವಲ್ಪನಾದ್ರೂ ಅನುಭವ ಅದೇ ಆಗುವಂತಹದ್ದು. ಹಾಗೆ ಪರಮಪೂಜ್ಯ ಶಿವಕುಮಾರ್ ಮಹಾಶಿವರ ಪೂರ್ಣವಾಗಿ ನಾವು ತಿಳ್ಕೊಳಕ್ಕಾಗದೆ ಹೋದ್ರು ಕೂಡ ಇಷ್ಟಾದ್ರೂ ತಿಳ್ಕೊಳ್ಳೋದಕ್ಕೆ ಒಂದು ಅವಕಾಶ ಇದೆ ಅಂದರೆ ಈ ಪುರಾಣದ ಅತ್ಯಂತ ಮುಖ್ಯವಾಗಿರುವಂತಹ ಒಂದು ಸಂಗತಿ ಏನಿದೆ. ವರ್ಷದಲ್ಲಿ ಪ್ರವಚನ ಮಾಡುವಂತಹ ಶಿವಾಚಾರ್ಯ ಸ್ವಾಮಿಗಳು ಒಂದು ಕಥೆಯನ್ನು ಹೇಳಿಕೊಡ್ತಿದ್ರು. ಯಾವುದದು? ನನಗೆ ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಜನರೆಲ್ಲ ಕೂಡಿ ಜನರೆಲ್ಲ ಕೂಡಿ ಹಾರಿ. ಸಾಕು ದಿವಸ ಆಡ್ತಾ ಇದ್ದೀರಿ. ಈಗ ಇನ್ನೊಂದು ಸೇರ್ಕೊಂಡ್ಬಿಡ್ತೀನಿ ಜೊತೆಗೆ ಈ ವರ್ಷ. ಯಾವುದದು? ಕರುನಾಡಿನ ಹೊರಗಿರುತ್ತಂತ ನಮಗೆ ನಿಮ್ಮೆಲ್ಲರಿಗೂ ಹೊರವಾಗಿ ಅಂತ ಹೇಳ್ಕೋಬೇಕು. ಈ ಪದ್ಯವನ್ನ ನೀವೆಲ್ಲ ಈಗಾಗಲೇ ಕಂಠಪಾಠ ಮಾಡಬಿಟ್ಟಿದ್ದೀರಿ, ಈಗಾಗಲೇ ಬರ್ಕೊಂಡಿದ್ದೀರಿ. ಅನೇಕರು ಪ್ರಿಂಟ್ ಮಾಡಿಕೊಟ್ಟಿದ್ದಾರೆ ಸ್ವಾಮಿಯಿಂದ. ಆದರೂ ಕೂಡ ನೀವು ಅನೇಕರು ಬರ್ಕೊಂಡಿದ್ದೀರಿ. ಬರ್ಕೊಂಡು ಇಟ್ಕೊಂಡು ಈಗಾಗಲೇ ಕೈ ತಿಳ್ಕೊಂಡಿದ್ದೀರಿ. ಅದನ್ನ ಇನ್ನು ಮುಂದೆ ಅದನ್ನ ಈ ಕಲ್ಯಾಣ ಜಯ ಕಲ್ಯಾಣಕ್ಕೆ ಅನುವಾಗೆ ಇನ್ನು ಈ ಪದ್ಯವನ್ನು ಕೂಡ ನಿಮಗೆ ಶಾಶ್ವತವಾಗಿ ಉಳಿಯುವಂತಹ ಒಂದು ಪದ್ಯ ಇದಾಗಿರುವಂತಹದ್ದು. ಇಂತಹ ಒಂದು ಪುರಾಣ ಪ್ರವಚನ ಇವತ್ತಿಗೆ ಮುಕ್ತಾಯ ಆಗ್ತಾ ಇದೆ. ಬಹಳ ಅವರು ಅನೇಕ ವಿಚಾರಗಳನ್ನು ಪ್ರಸ್ತಾಪವನ್ನು ಮಾಡಿದ್ದಾರೆ. ಪರಮ ಪೂಜ್ಯರ ಪ್ರಾರಂಭದಿಂದ ಹಿಡಿದು ಅಂತ್ಯದಿಗೆ ಕಿರಾಟಿ ಸಮಾಧಿ ಆಗುವವರೆಗೂ ಕೂಡ ಎಲ್ಲ ವಿಚಾರಗಳನ್ನು ಕೂಡ 21 ಸಂಧಿಗಳಲ್ಲಿ 1100 ಪದ್ಯಗಳನ್ನು ಅಳವಡಿಸಿ ಸ್ವಾಮಿ ಶಕ್ತಿ ನಾಯಕರು ವಾರ್ಧಕ ಷಟ್ಪದಿ ರಚನೆ ಮಾಡಿ ಇವತ್ತಿನ್ನೂ ಕೂಡ ಆ ಗ್ರಂಥ ಪ್ರಕಟ ಆಗಿಲ್ಲ ಮಕ್ಕಳೇ. ಆ ಗ್ರಂಥ ಇನ್ನೂ ಕೂಡ ಪ್ರಕಟ ಆಗಿಲ್ಲ, ಮುದ್ರಣ ಆಗಿಲ್ಲ. ಆದರೂ ಕೂಡ ಈಗಾಗಲೇ ಇದು 3-4 ಕಡೆ ಪ್ರವಚನ ಆಗಿದೆ. 4ನೇದು ಈಗ ಬಳ್ಳಾರಿ ಸಿರುಗುಪ್ಪ ಹತ್ರ ಒಂದಾಗಿದೆ,
ನಮ್ಮ ಸಂಗಮ ಯಾದಗಿರಿ ಜಿಲ್ಲೆ ಗಲಬರ್ಗ